ವೀಕ್ಷಕರ 99% ಸೋತ ಪಂದ್ಯವನ್ನು ಗೆದ್ದು ದಾಖಲೆ ಬರೆದ ಭಾರತ ತಂಡ ಒಂದು ವೀಕ್ಷಕರ ನಿನ್ನೆ ಪಂದ್ಯದಲ್ಲಿ ಗೆದ್ದು 300 ವರ್ಷಗಳ ದಾಖಲೆ ಸಮೇತ ಧ್ವಂಸ ಮಾಡಿದ್ದು. ಹಾಗೆ ವೀಕ್ಷಕರ ಈ ಒಂದು ಪಂದ್ಯವನ್ನು ರೋಹಿತ್ ಪಡೆಯು ಗೆಲ್ಲುವುದರ ಮೂಲಕ ಫೈನಲ್ ಹಂತಕ್ಕೆ ತಲುಪಿದೆಯಾ. ಇನ್ನು ವೀಕ್ಷಕರ ಆಂಗ್ಲ ಪಡೆಯ ವಿರುದ್ಧ ಸೇಡು ತೀರಿಸಿಕೊಂಡಿದ್ದು. ಹಾಗೆ ವೀಕ್ಷಕರ ಆಂಗ್ಲ ಪಡೆಗೆ ತಕ್ಕ ಪಾಠವನ್ನು ಕಲಿಸಿದೆಯಾ. ವೀಕ್ಷಕರ ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಈಗಲೇ ಬಿಡೋಗೊಂದು ಲೈಕ್ನ ಮಾಡಿ. ಹೌದು ವೀಕ್ಷಕರ 2024 ಮೆನ್ಸ್ T20 ವರ್ಲ್ಡ್ ಕಪ್ ಪಂದ್ಯಾವಳಿಯ 54ನೇ ಪಂದ್ಯದಲ್ಲಿ ಮುಖಾಮುಖಿಯಾಗಿದ್ದ ಇಂಗ್ಲೆಂಡ್ ಹಾಗೂ ಇಂಡಿಯಾ ತಂಡವು ನಿನ್ನೆಯ ಪಂದ್ಯದಲ್ಲಿ ಭರ್ಜರಿಯಾಗಿ ಪೈಪೋಟಿ ನಡೆಸಿದವು. ಹೌದು ವೀಕ್ಷಕರ ಈ ಒಂದು ಪಂದ್ಯಕ್ಕೆ ಮಳೆ ಅಡ್ಡಿಯಾದರೂ ಕೂಡ ಪಂದ್ಯವು ತಡವಾಗಿ ಆರಂಭವಾಯಿತು. ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟ್ ಬೀಸಿದ್ದ ಭಾರತ ತಂಡವು ತನ್ನ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 171 ರನ್ ಕಲೆ ಹಾಕಿತ್ತು. ಹೌದು ವೀಕ್ಷಕರ ಭಾರತ ತಂಡದ ಪರ ಓಪನಿಂಗ್ ಸ್ಥಾನದಲ್ಲಿ ಬಂದಿದ್ದ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಭರ್ಜರಿಯಾಗಿ ಪ್ರದರ್ಶನ ತೋರುವಲ್ಲಿ ಎಡವಿದರು. ಹೌದು ವೀಕ್ಷಕರು ಮತ್ತೆ ವಿರಾಟ್ ಕೊಹ್ಲಿ ಅವರು ಕಳಪೆ ಪ್ರದರ್ಶನ ತೋರಿದ್ದು. ಹಾಗೆ ವೀಕ್ಷಕರು ಎದುರಿಸಿದ 9 ಎಸೆತಗಳಲ್ಲಿ 1 ಸಿಕ್ಸರ್ ಬಾರಿಸುವುದರ ಮೂಲಕ ರಿಷಿ ಟೋಪ್ಲಿ ಅವರ ಓವರ್ನಲ್ಲಿ ಬೋಲ್ಡ್ ಆಗಿ ಪೆವಿಲಿಯನ್ಗೆ ನಿರ್ಗಮಿಸಿದರು. ಇನ್ನು ವೀಕ್ಷಕರ ನಂತರ ಬಂದಿದ್ದ ರಿಷಬ್ ಪಂತ್ ಅವರು ಕೂಡ ಕೇವಲ 4 ರನ್ ಗಳಿಸಿ ಸ್ಯಾಮ್ ಕರನ್ ಅವರ ಓವರಿನಲ್ಲಿ ಹೊಡಿ ಆಟಕ್ಕೆ ಮುಂದಾಗಿ ಜಾನಿ ಬೆರ್ಸ್ಟೋ ಅವರಿಗೆ ಕ್ಯಾಚ್ ನೀಡಿ ನಿರ್ಗಮಿಸಿದರು. ಇನ್ನು ವೀಕ್ಷಕರ ನಂತರ ಬಂದಿದ್ದ ಸೂರ್ಯಕುಮಾರ್ ಯಾದವ್ ಅವರು ಎದುರಿಸಿದ 36 ಎಸೆತಗಳಲ್ಲಿ 47 ರನ್ ಸಿಡಿಸಿ ಮಿಂಚಿದರು. ಹಾಗೆ ವೀಕ್ಷಕರೇ ಆಸ್ಟ್ರೇಲಿಯಾ ವಿರುದ್ಧ ಭರ್ಜರಿಯಾಗಿ ಪ್ರದರ್ಶನ ತೋರಿದ ನಾಯಕನಾದ ರೋಹಿತ್ ಶರ್ಮಾ ಅವರು ಇದು ಒಂದು ಪಂದ್ಯದಲ್ಲೂ ಕೂಡ 39 ಎಸೆತಗಳಲ್ಲಿ 2 ಸಿಕ್ಸರ್ ಹಾಗೂ 6 ಬೌಂಡ್ರಿಗಳೊಂದಿಗೆ 57 ರನ್ ಸಿಡಿಸಿ ಮಿಂಚಿದರು. ಹಾಗೆ ವೀಕ್ಷಕರೇನು ಹಾರ್ದಿಕ್ ಪಾಂಡ್ಯ ಅವರು ಕೂಡ 23 ರನ್ ಸಿಡಿಸಿದ್ದು ರವೀಂದ್ರ ಜಡೇಜಾ ಅವರು 17 ರನ್ ಸಿಡಿಸಿದ್ದಾರೆ. ವೀಕ್ಷಕರ ಇದರ ಮೂಲಕ ಭಾರತ ತಂಡವು 171 ರನ್ಗಳಿಗೆ 7 ವಿಕೆಟ್ ಕಳೆದುಕೊಂಡು ಇಂಗ್ಲಿಷ್ ಪಡೆಗೆ 172 ರನ್ಗಳ ಗುರಿ ಕೊಟ್ಟಿತ್ತು. ವೀಕ್ಷಕರೇನು ಈ ಒಂದು ಗುರಿಯನ್ನು 2022ರಲ್ಲಿ ಬೆನ್ನಟ್ಟಿದಂತೆ ಸುಲಭವಾಗಿ ಗುರಿಯನ್ನು ತಲುಪುತ್ತೆ ಎಂದು ತಿಳಿದುಕೊಂಡ ಆಂಗ್ಲ ಪಡೆಗೆ ಭಾರತದ ಬೌಲರ್ಗಳು ಶಾಕ್ ನೀಡಿದರು. ಒಂದು ವೀಕ್ಷಕರ ಸ್ಪಿನ್ ಹಾಗೂ ವೇಗದ ದಾಳಿಗೆ ನಲುಗಿದ ಆಂಗ್ಲ ಪಡೆಯು ಕೇವಲ 103 ರನ್ಗಳಿಗೆ ಆಲ್ಔಟ್ ಆಯಿತು. ಹೌದು ವೀಕ್ಷಕರ 16.4 ಓವರ್ಗಳಲ್ಲಿ ಇಂಗ್ಲಿಷ್ ಪಡೆಯು 103 ರನ್ ಗಳಿಸಲು ಶಕ್ತರಾದರು. ಹೌದು ವೀಕ್ಷಕರ ಆಂಗ್ಲ ಬ್ಯಾಟರ್ಸ್ಗಳ ಕಡೆ ಜೋಶ್ ಬಟ್ಲರ್ ಅವರು 23 ರನ್ ಸಿಡಿಸಿದರೆ ಹ್ಯಾರಿ ಬ್ರೂಕ್ ಅವರು 25 ರನ್ ಸಿಡಿಸಿ ನಿರಾಶೆ ಮೂಡಿಸಿದರು. ವೀಕ್ಷಕರ ಇದರ ಮೂಲಕ ಆಂಗ್ಲ ಪಡೆಯು ಸೆಮಿಫೈನಲ್ ಹಂತದಲ್ಲಿ ಹೀನಾಯವಾಗಿ ಸೋಲು ಕಂಡಿದ್ದು. ಹಾಗೆ ವೀಕ್ಷಕರ ಭಾರತ ತಂಡವು ಈ ಒಂದು ಪಂದ್ಯದಲ್ಲಿ 68 ರನ್ಗಳ ರೋಚಕ ಗೆಲುವು ದಾಖಲಿಸಿದೆ. ವೀಕ್ಷಕರೇ ಇದಾಗಿತ್ತು ಇವತ್ತಿನ ಕ್ರೀಡಾ ಸುದ್ದಿ.